ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಸೌಜನ್ಯ ಹೆಸರಲ್ಲಿ ಅನ್ನ ಗಿಟ್ಟಿಸಿದವರು ಜೈಲಿಗೆ ಹೋಗಿದ್ದಾರೆ. ದೈವ ತಪ್ಪು ಮಾಡಿದವರನ್ನ ಕ್ಷಮಿಸೋದಿಲ್ಲ. ಧಾರ್ಮಿಕ ಕೇಂದ್ರ ಟಾರ್ಗೆಟ್ಗೆ ಮಹಾ ಸಂಚನ್ನ ರೂಪಿಸಲಾಗಿದೆ. ಈಗಿನಿಂದ ಕಾನೂನು ಹೋರಾಟ ಶುರು ಅಂತ ವಸಂತ ಗಿಳಿಯಾರ್ ಬೆಂಗಳೂರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೈವ ತಪ್ಪು ಮಾಡಿದವರನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ಧಾರ್ಮಿಕ ಕೇಂದ್ರ ಟಾರ್ಗೆಟ್ಗೆ ಮಹಾ ಸಂಚನ್ನ ರೂಪಿಸಲಾಗಿದೆ. ಈಗಿನಿಂದ ಕಾನೂನು ಹೋರಾಟ ಶುರು ಅಂತ ಗಿಳಿಯಾರ್ ಹೇಳಿದ್ದಾರೆ. ಬೆಂಗಳೂರಲ್ಲಿಂದು ಬೃಹತ್ ಹೋರಾಟ ಅಂತ ವಸಂತ ಗಿಳಿಯಾರ್ ಹೇಳಿಕೆಯನ್ನು ಕೊಟ್ಟಿರೋದು. ದೈವ ತಪ್ಪು ಮಾಡಿದವರನ್ನ ಯಾವತ್ತೂ ಕ್ಷಮಿಸೋದಿಲ್ಲ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತ ವಸಂತ ಗಿಳಿಯಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಣ್ಣಪ್ಪನ ಪವಾಡ ಏನಂತ ಜನ ನೋಡಿದ್ದಾರೆ. ರುಂಡಮಾಲನ ಏನು ಶಕ್ತಿ ಏನು ಅನ್ನೋದು ಜಾಗತಿಕವಾದ ದರ್ಶನ ಆಗಿದೆ. ಧರ್ಮಸ್ಥಳ ಇನ್ನಷ್ಟು ಪ್ರಚನ್ನವಾಗಿ ಮಿನುಗ್ತಾ ಇದೆ. ಕೋಟ್ಯಾಂತರ ಭಕ್ತರು ಮತ್ತೆ ಮತ್ತೆ ಧರ್ಮಸ್ಥಳದ ಕಡೆಗೆ ಸಾಗಿ ಬರ್ತಾ ಇದ್ದಾರೆ. ಪಾಪ ಸುಜಾತ ಭಟ್ ಎನ್ನುವಂತ ಒಂದು ಹೆಣ್ಣು ಮಗಳನ್ನ ಇವರು ತಮ್ಮ ದಾಳವಾಗಿ ಬಳಸ್ಕೊಂಡ್ರು. ಕರ್ಕೊಂಡೋಗಿ ತಿಮರೋಡಿಯ ಬೂಡು ಅಂತ ಕರೆಯುವಂತ ಗೂಡ್ನಲ್ಲಿ ಕೂರಿಸ್ಕೊಂಡ್ರು. ಇವಾಗ ಬೀದಿ ಪಾಲ್ ಮಾಡಿದ್ದಾರೆ. ಆ ಹೆಂಗಸನ್ ಇನ್ನು ಜೈಲಿಗೆ ತಗೊಂಡೋಗಿ ಹಾಕ್ತಾರೆ. ಯಾವುದೋ ಒಂದು ನಿಷ್ಪಾಪಿ ಹೆಣ್ಣು ಮಗಳು ತನ್ನ ಯಾವುದೋ ಕುಟುಂಬದ ವ್ಯಾಜ್ಯವನ್ನ ಪರಿಹಾರ ಮಾಡಿಕೊಡಿ ಅಂತ ಬಂದಾಗ ಈ ರೀತಿ ಅವಳ ಏನು ಅಸಹಾಯಕತೆಯನ್ನ ದುರುಪಯೋಗ ಪಡಿಸಿಕೊಂಡು ಒಂದು ಕ್ಷೇತ್ರದ ವಿರುದ್ಧ ದಾಳವಾಗಿ ಬಳಸ್ಕೊಳ್ಳೋದಿದೆಯಲ್ಲ, ಇಷ್ಟು ನೀಚರನ್ನ ನಾನು ನೋಡ್ಲಿಲ್ಲ ಇವತ್ತಿನ ತನಕ. ಅದರಲ್ಲಿ ಗಿರೀಶ್ ಮಟ್ಟಣ್ಣ ಮತ್ತೆ ತಿಮರೋಡಿ ಅಂತವರು ನಿಜವಾದ ಅತ್ಯಂತ ವಿಕೃತ ಅಂತ ಇರುವಂತ ವ್ಯಕ್ತಿಗಳು. ಗಿರೀಶ್ ಮಟ್ಟಣ್ಣ ಅಂತೂ ಒಬ್ಬ ಸೈಕೋಪಾತ್, ಆತ ಸ್ಯಾಡಿಸ್ಟ್. ಅವನ ಏನು ಸ್ಯಾಡಿಸಮ್ಮಿನ ಕಾರಣಕ್ಕೆ ಇವತ್ತು ಇದೆಲ್ಲ ಆಗಿದೆ. ಮಹೇಶ್ ತಿಮರೋಡಿ ಹೋರಾಟ ಮಾಡಿಕೊಂಡು ಭಾಷಣ ಮಾಡಿಕೊಂಡು ಏನೋ ಒಂದು ಸೌಜನ್ಯ ಹೋರಾಟ ಅಂತ ಹೇಳ್ಕೊಂಡು ಅದರಲ್ಲಿ ಏನೋ ಒಂದು ಕ್ರೆಡಿಟ್ ತಗೊಳಕ ಆತನಿಗೆ ರಾಜಕೀಯವಾದ ಆಕಾಂಕ್ಷೆ ಇತ್ತು. ತನ್ನ ಬೀಡ್ನಲ್ಲಿ ಅಲ್ಲೇ ಏನು ಅದು ಧರ್ಮಕ್ಷೇತ್ರ, ನಾನು ಧರ್ಮಾಧಿಕಾರಿ, ಆತ ಜನಿವಾರ ಎಲ್ಲ ಹಾಕೊಂಡಿದ್ದ, ನಾಗಂಗೆಲ್ಲ ಪೂಜೆ ಮಾಡ್ಕೊಂಡಿದ್ದ, ನಾನೇ ಧರ್ಮಾಧಿಕಾರಿ ಅಂತ ಕರ್ಕೋತಾ ಇದ್ದ, ಚಪ್ಪಲಿ ಹಾಕಲ್ಲ, ಕುಡಿಯೋದೆಲ್ಲ ಬಿಟ್ಬಿಟ್ಟಿದ್ದ. ಅವನಿಗೆ ಏನೋ ಒಂದು ಭ್ರಮೆಗಳಿತ್ತು, ಅವ್ನು ಮಾಡ್ಕೊಂತಿದ್ದ. ಇವನು ಎಂಟರ್ ಆಗಿ, ಯಾರು ಗಿರೀಶ್ ಮಟ್ಟಣ್ಣ ಎಂಟರ್ ಆಗಿ ಒಟ್ಟಾರೆ ಇಡೀ ಧರ್ಮ ಕ್ಷೇತ್ರವನ್ನೇ ಟಾರ್ಗೆಟ್ ಮಾಡಿಕೊಂಡು ಭಯೋತ್ಪಾದಕರ ಜೊತೆ ನಂಟನ್ನು ಬಳಸ್ಕೊಂಡಿದ್ದಾನೆ. ನನಗೆ ಬಲವಾದಂತ ಒಂದು ಅನುಮಾನ ಇದೆ. ಅವನು ಸಿರಿಮನೆ ಗೆಸ್ಟ್ ಹೌಸ್, ಸಿರಿಗೌರಿ ಫಾರ್ಮ್ ಅಂತೇನೋ ಮಾಡ್ಕೊಂಡಿದ್ದಾನೆ. ಅದು ಒಂದು ಭಯೋತ್ಪಾದಕರ ಒಂದು ಚಟುವಟಿಕೆಯ ಕೇಂದ್ರ ಆಗಿರಬಹುದು. ಅಲ್ಲಿಗೆ ಅದು ಮೊದಲು ನಕ್ಸಲೈಟ್ಸ್ ಇದ್ದಂತ ಜಾಗ, ಅದು ಆದಿವಾಸಿಗಳ ಜಾಗವನ್ನ ಬೇರೆ ಬೇರೆ ರೀತಿಯಲ್ಲಿ ತನ್ನ ವಶಕ್ಕೆ ತಗೊಂಡು ಒಂದು ರೆಸಾರ್ಟ್ ಹೆಸರು, ಅದೇನು ದೊಡ್ಡ ಬಿಸಿನೆಸ್ ಆಗ್ತಾ ಇಲ್ಲ, ದೊಡ್ಡ ಅಡ್ವರ್ಟೈಸ್ಮೆಂಟ್ಸ್ ಇಲ್ಲ ಅದಕ್ಕೆ. ಇವನ ನೆಟ್ವರ್ಕ್ ನಿಂದಲೇ ಬರೋರು ಅಂತ ಹೇಳಿದ್ರೆ ಬಹುಶಃ ಇದು ಭಯೋತ್ಪಾದಕರ ಒಂದು ಅಡಗುದಾಣ ಆಗಿದೆ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಲಿಕ್ಕೆ ಬಂದಂತ ವ್ಯಕ್ತಿಗೆ ಧರ್ಮಸ್ಥಳ ಟಾರ್ಗೆಟ್ ಆಗಿತ್ತು ಅಂದ್ರೆ ಇದರ ಹಿಂದೆ ಗಿರೀಶ್ ಮಟ್ಟಣ್ಣ, ಶಶಿಕಾಂತ್ ಸೆಂಥಿಲ್ ಎಲ್ಲ ಇದಾರೆ ಅನ್ನೋದು ನನ್ನ ಡೌಟ್. NIA ತನಿಖೆ ಮಾತ್ರ ಇದನ್ನ ಬಹಿರಂಗಪಡಿಸಿದೆ. ಅವನಿಗೆ ಒಂದು 5.5 ಲಕ್ಷ ರೂಪಾಯಿ ಕೊಟ್ಟಿದೆ. ಅವನಿಗೆ 5.5 ಲಕ್ಷ ದೊಡ್ಡದು. ಇದರಿಂದ ಕೋಟಿಗಟ್ಟಲೆ ದುಡ್ಡು ಫ್ಲೋ ಆಗಿದೆ. ನಿಮಗೆ ಪ್ರತಿದಿನ ತಿಮರೋಡಿ ಮನೆಯಲ್ಲಿ ಒಂದು ಬಾಡಿಗೆ ರೌಡಿಗಳೆಲ್ಲ ಇರ್ತಾ ಇದ್ರಲ್ಲಿ. ಹಿಂದೆ 4 ಬಾಡಿಗಾರ್ಡ್ ಹಾಕೊಂಡು ತಿರುಗ್ತಾ ಇದ್ದ. ಇವನ್ ಕೋರ್ಟಿಗೆ ಹೋದ್ರೆ ಹಿಂದೆ 15-20 ಕಾರ್ಗಳು ಬರ್ತವೆ, ಅದಕ್ಕೆ ಡೀಸೆಲ್ ಹಾಕಬೇಕು. 45 ಯೂಟ್ಯೂಬರ್ಗಳನ್ನು ಸಾಕೊಂಡಿದ್ದ. ಇವನಿಗೆ ಕಾವಲು ನಾಯಿಗಳಿದ್ದಾರೆ. ಇದಕ್ಕೆಲ್ಲ ಇವರಿಗೆಲ್ಲ ಖರ್ಚಿಗೆ ಎಲ್ಲಿಂದ ದುಡ್ಡು ಬರ್ತಿತ್ತು? ಅವನೊಬ್ಬ AI ಮಾಡದಂತ ಏನು ಮೊಹಮ್ಮದ್ ಸಮೀರ್ ಮುಲ್ಲಾ, ಅವನಿಗೆ ಎಷ್ಟು ದುಡ್ಡು ಕೊಟ್ರು? ಅವನನ್ನ ನಜ್ಮಾ ಚಿಕ್ಕನಹಳ್ಳಿ, ಶಶಿಕಾಂತ್ ಸೆಂಥಿಲ್ಗೆ, ಗಿರೀಶ್ ಮಟ್ಟಣ್ಣಂಗೆ ಇಂಟ್ರೊಡ್ಯೂಸ್ ಮಾಡಿಕೊಡೋದು. ಇದು ಲೆಫ್ಟಿಸ್ಟ್ಗಳು ರೈಟ್ ವಿಂಗ್ ಅಲ್ಲಿ ಇದ್ದವರನ್ನ ಬಳಸಿಕೊಂಡು ಮಾಡಿದಂತ ತಂತ್ರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಸೌಜನ್ಯ ಹೆಸರಲ್ಲಿ ಅನ್ನ ಗಿಟ್ಟಿಸಿದವರು ಜೈಲಿಗೆ ಹೋಗಿದ್ದಾರೆ. ದೈವ ತಪ್ಪು ಮಾಡಿದವರನ್ನ ಕ್ಷಮಿಸೋದಿಲ್ಲ. ಧಾರ್ಮಿಕ ಕೇಂದ್ರ ಟಾರ್ಗೆಟ್ಗೆ ಮಹಾ ಸಂಚನ್ನ ರೂಪಿಸಲಾಗಿದೆ. ಈಗಿನಿಂದ ಕಾನೂನು ಹೋರಾಟ ಶುರು ಅಂತ ವಸಂತ ಗಿಳಿಯಾರ್ ಬೆಂಗಳೂರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೈವ ತಪ್ಪು ಮಾಡಿದವರನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ಧಾರ್ಮಿಕ ಕೇಂದ್ರ ಟಾರ್ಗೆಟ್ಗೆ ಮಹಾ ಸಂಚನ್ನ ರೂಪಿಸಲಾಗಿದೆ. ಈಗಿನಿಂದ ಕಾನೂನು ಹೋರಾಟ ಶುರು ಅಂತ ಗಿಳಿಯಾರ್ ಹೇಳಿದ್ದಾರೆ. ಬೆಂಗಳೂರಲ್ಲಿಂದು ಬೃಹತ್ ಹೋರಾಟ ಅಂತ ವಸಂತ ಗಿಳಿಯಾರ್ ಹೇಳಿಕೆಯನ್ನು ಕೊಟ್ಟಿರೋದು. ದೈವ ತಪ್ಪು ಮಾಡಿದವರನ್ನ ಯಾವತ್ತೂ ಕ್ಷಮಿಸೋದಿಲ್ಲ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತ ವಸಂತ ಗಿಳಿಯಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಣ್ಣಪ್ಪನ ಪವಾಡ ಏನಂತ ಜನ ನೋಡಿದ್ದಾರೆ. ರುಂಡಮಾಲನ ಏನು ಶಕ್ತಿ ಏನು ಅನ್ನೋದು ಜಾಗತಿಕವಾದ ದರ್ಶನ ಆಗಿದೆ. ಧರ್ಮಸ್ಥಳ ಇನ್ನಷ್ಟು
ಪ್ರಚನ್ನವಾಗಿ ಮಿನುಗ್ತಾ ಇದೆ. ಕೋಟ್ಯಾಂತರ ಭಕ್ತರು ಮತ್ತೆ ಮತ್ತೆ ಧರ್ಮಸ್ಥಳದ ಕಡೆಗೆ ಸಾಗಿ ಬರ್ತಾ ಇದ್ದಾರೆ. ಪಾಪ ಸುಜಾತ ಭಟ್ ಎನ್ನುವಂತ ಒಂದು ಹೆಣ್ಣು ಮಗಳನ್ನ ಇವರು ತಮ್ಮ ದಾಳವಾಗಿ ಬಳಸ್ಕೊಂಡ್ರು. ಕರ್ಕೊಂಡೋಗಿ ತಿಮರೋಡಿಯ ಬೂಡು ಅಂತ ಕರೆಯುವಂತ ಗೂಡ್ನಲ್ಲಿ ಕೂರಿಸ್ಕೊಂಡ್ರು. ಇವಾಗ ಬೀದಿ ಪಾಲ್ ಮಾಡಿದ್ದಾರೆ. ಆ ಹೆಂಗಸನ್ ಇನ್ನು ಜೈಲಿಗೆ ತಗೊಂಡೋಗಿ ಹಾಕ್ತಾರೆ. ಯಾವುದೋ ಒಂದು ನಿಷ್ಪಾಪಿ ಹೆಣ್ಣು ಮಗಳು ತನ್ನ ಯಾವುದೋ ಕುಟುಂಬದ ವ್ಯಾಜ್ಯವನ್ನ ಪರಿಹಾರ ಮಾಡಿಕೊಡಿ ಅಂತ ಬಂದಾಗ ಈ ರೀತಿ ಅವಳ ಏನು ಅಸಹಾಯಕತೆಯನ್ನ ದುರುಪಯೋಗ ಪಡಿಸಿಕೊಂಡು ಒಂದು ಕ್ಷೇತ್ರದ ವಿರುದ್ಧ ದಾಳವಾಗಿ ಬಳಸ್ಕೊಳ್ಳೋದಿದೆಯಲ್ಲ, ಇಷ್ಟು ನೀಚರನ್ನ ನಾನು ನೋಡ್ಲಿಲ್ಲ ಇವತ್ತಿನ ತನಕ. ಅದರಲ್ಲಿ ಗಿರೀಶ್ ಮಟ್ಟಣ್ಣ ಮತ್ತೆ ತಿಮರೋಡಿ ಅಂತವರು ನಿಜವಾದ ಅತ್ಯಂತ ವಿಕೃತ ಅಂತ ಇರುವಂತ ವ್ಯಕ್ತಿಗಳು. ಗಿರೀಶ್ ಮಟ್ಟಣ್ಣ ಅಂತೂ ಒಬ್ಬ ಸೈಕೋಪಾತ್, ಆತ ಸ್ಯಾಡಿಸ್ಟ್. ಅವನ ಏನು ಸ್ಯಾಡಿಸಮ್ಮಿನ ಕಾರಣಕ್ಕೆ ಇವತ್ತು ಇದೆಲ್ಲ ಆಗಿದೆ. ಮಹೇಶ್ ತಿಮರೋಡಿ ಹೋರಾಟ ಮಾಡಿಕೊಂಡು ಭಾಷಣ ಮಾಡಿಕೊಂಡು ಏನೋ ಒಂದು ಸೌಜನ್ಯ ಹೋರಾಟ ಅಂತ ಹೇಳ್ಕೊಂಡು ಅದರಲ್ಲಿ ಏನೋ ಒಂದು ಕ್ರೆಡಿಟ್ ತಗೊಳಕ ಆತನಿಗೆ ರಾಜಕೀಯವಾದ ಆಕಾಂಕ್ಷೆ ಇತ್ತು. ತನ್ನ ಬೀಡ್ನಲ್ಲಿ ಅಲ್ಲೇ ಏನು ಅದು ಧರ್ಮಕ್ಷೇತ್ರ, ನಾನು ಧರ್ಮಾಧಿಕಾರಿ, ಆತ ಜನಿವಾರ ಎಲ್ಲ ಹಾಕೊಂಡಿದ್ದ, ನಾಗಂಗೆಲ್ಲ ಪೂಜೆ ಮಾಡ್ಕೊಂಡಿದ್ದ, ನಾನೇ ಧರ್ಮಾಧಿಕಾರಿ ಅಂತ ಕರ್ಕೋತಾ ಇದ್ದ, ಚಪ್ಪಲಿ ಹಾಕಲ್ಲ, ಕುಡಿಯೋದೆಲ್ಲ ಬಿಟ್ಬಿಟ್ಟಿದ್ದ. ಅವನಿಗೆ ಏನೋ ಒಂದು ಭ್ರಮೆಗಳಿತ್ತು, ಅವ್ನು ಮಾಡ್ಕೊಂತಿದ್ದ. ಇವನು ಎಂಟರ್ ಆಗಿ, ಯಾರು ಗಿರೀಶ್ ಮಟ್ಟಣ್ಣ ಎಂಟರ್ ಆಗಿ ಒಟ್ಟಾರೆ ಇಡೀ ಧರ್ಮ ಕ್ಷೇತ್ರವನ್ನೇ ಟಾರ್ಗೆಟ್ ಮಾಡಿಕೊಂಡು ಭಯೋತ್ಪಾದಕರ ಜೊತೆ ನಂಟನ್ನು ಬೆಳೆಸ್ಕೊಂಡಿದ್ದಾನೆ. ನನಗೆ ಬಲವಾದಂತ ಒಂದು ಅನುಮಾನ ಇದೆ. ಅವನು ಸಿರಿಮನೆ ಗೆಸ್ಟ್ ಹೌಸ್, ಸಿರಿಗೌರಿ ಫಾರ್ಮ್ ಅಂತೇನೋ ಮಾಡ್ಕೊಂಡಿದ್ದಾನೆ. ಅದು ಒಂದು ಭಯೋತ್ಪಾದಕರ ಒಂದು ಚಟುವಟಿಕೆಯ ಕೇಂದ್ರ ಆಗಿರಬಹುದು. ಅಲ್ಲಿಗೆ ಅದು ಮೊದಲು ನಕ್ಸಲೈಟ್ಸ್ ಇದ್ದಂತ ಜಾಗ, ಅದು ಆದಿವಾಸಿಗಳ ಜಾಗವನ್ನ ಬೇರೆ ಬೇರೆ ರೀತಿಯಲ್ಲಿ ತನ್ನ ವಶಕ್ಕೆ ತಗೊಂಡು ಒಂದು ರೆಸಾರ್ಟ್ ಹೆಸರು, ಅದೇನು ದೊಡ್ಡ ಬಿಸಿನೆಸ್ ಆಗ್ತಾ ಇಲ್ಲ, ದೊಡ್ಡ ಅಡ್ವರ್ಟೈಸ್ಮೆಂಟ್ಸ್ ಇಲ್ಲ ಅದಕ್ಕೆ. ಇವನ ನೆಟ್ವರ್ಕ್ ನಿಂದಲೇ ಬರುವರು ಅಂತ ಹೇಳಿದ್ರೆ ಬಹುಶಃ ಇದು ಭಯೋತ್ಪಾದಕರ ಒಂದು ಅಡಗುದಾಣ ಆಗಿದೆ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಲಿಕ್ಕೆ ಬಂದಂತ ವ್ಯಕ್ತಿಗೆ ಧರ್ಮಸ್ಥಳ ಟಾರ್ಗೆಟ್ ಆಗಿತ್ತು ಅಂದ್ರೆ ಇದರ ಹಿಂದೆ ಗಿರೀಶ್ ಮಟ್ಟಣ್ಣ, ಶಶಿಕಾಂತ್ ಸೆಂಥಿಲ್ ಎಲ್ಲ ಇದಾರೆ ಅನ್ನೋದು ನನ್ನ ಡೌಟ್. NIA ತನಿಖೆ ಮಾತ್ರ ಇದನ್ನ ಬಹಿರಂಗಪಡಿಸಿದೆ. ಅವನಿಗೆ ಒಂದು 5.5 ಲಕ್ಷ ರೂಪಾಯಿ ಕೊಟ್ಟಿದೆ. ಅವನಿಗೆ 5.5 ಲಕ್ಷ ದೊಡ್ಡದು. ಇದರಿಂದ ಕೋಟಿಗಟ್ಟಲೆ ದುಡ್ಡು ಫ್ಲೋ ಆಗಿದೆ. ನಿಮಗೆ ಪ್ರತಿದಿನ ತಿಮರೋಡಿ ಮನೆಯಲ್ಲಿ ಒಂದು ಬಾಡಿಗೆ ರೌಡಿಗಳೆಲ್ಲ ಇರ್ತಾ ಇದ್ರಲ್ಲಿ. ಹಿಂದೆ 4 ಬಾಡಿಗಾರ್ಡ್ ಹಾಕೊಂಡು ತಿರುಗ್ತಾ ಇದ್ದ. ಇವನ್ ಕೋರ್ಟಿಗೆ ಹೋದ್ರೆ ಹಿಂದೆ 15-20 ಕಾರ್ಗಳು ಬರ್ತವೆ, ಅದಕ್ಕೆ ಡೀಸೆಲ್ ಹಾಕಬೇಕು. 45 ಯೂಟ್ಯೂಬರ್ಗಳನ್ನು ಸಾಕೊಂಡಿದ್ದ. ಇವನಿಗೆ ಕಾವಲು ನಾಯಿಗಳಿದ್ದಾರೆ. ಇದಕ್ಕೆಲ್ಲ ಇವರಿಗೆಲ್ಲ ಖರ್ಚಿಗೆ ಎಲ್ಲಿಂದ ದುಡ್ಡು ಬರ್ತಿತ್ತು? ಅವನೊಬ್ಬ AI ಮಾಡದಂತ ಏನು ಮೊಹಮ್ಮದ್ ಸಮೀರ್ ಮುಲ್ಲಾ, ಅವನಿಗೆ ಎಷ್ಟು ದುಡ್ಡು ಕೊಟ್ರು? ಅವನನ್ನ ನಜ್ಮಾ ಚಿಕ್ಕನೆರಳೆ ಶಶಿಕಾಂತ್ ಸೆಂಥಿಲ್ಗೆ ಗಿರೀಶ್ ಮಟ್ಟಣ್ಣಂಗೆ ಇಂಟ್ರೊಡ್ಯೂಸ್ ಮಾಡಿಕೊಡೋದು. ಇದು ಲೆಫ್ಟಿಸ್ಟ್ಗಳು ರೈಟ್ ವಿಂಗ್ ಅಲ್ಲಿ ಇದ್ದವರನ್ನ ಬಳಸಿಕೊಂಡು ಮಾಡಿದಂತ ತಂತ್ರ. ನಮಸ್ಕಾರ, ನೀವು ನೋಡ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡ, ನಾನು ಪ್ರವೀಣ್. ಸೌಜನ್ಯ ಹೆಸರಲ್ಲಿ ಅನ್ನ ಗಿಟ್ಟಿಸಿದವರು ಜೈಲಿಗೆ ಹೋಗಿದ್ದಾರೆ. ದೈವ ತಪ್ಪು ಮಾಡಿದವರನ್ನ ಕ್ಷಮಿಸೋದಿಲ್ಲ. ಧಾರ್ಮಿಕ ಕೇಂದ್ರ ಟಾರ್ಗೆಟ್ಗೆ ಮಹಾ ಸಂಚನ್ನ ರೂಪಿಸಲಾಗಿದೆ. ಈಗಿನಿಂದ ಕಾನೂನು ಹೋರಾಟ ಶುರು ಅಂತ ವಸಂತ್ ಗಿಳಿಯಾರ್ ಬೆಂಗಳೂರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೈವ ತಪ್ಪು ಮಾಡಿದವರನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ಧಾರ್ಮಿಕ ಕೇಂದ್ರ ಟಾರ್ಗೆಟ್ಗೆ ಮಹಾ ಸಂಚನ್ನ ರೂಪಿಸಲಾಗಿದೆ. ಈಗಿನಿಂದ ಕಾನೂನು ಹೋರಾಟ ಶುರು ಅಂತ ಗಿಳಿಯಾರ್ ಹೇಳಿದ್ದಾರೆ. ಬೆಂಗಳೂರಲ್ಲಿಂದು ಬೃಹತ್ ಹೋರಾಟ ಅಂತ ವಸಂತ್ ಗಿಳಿಯಾರ್ ಹೇಳಿಕೆಯನ್ನು ಕೊಟ್ಟಿರೋದು. ದೈವ ತಪ್ಪು ಮಾಡಿದವರನ್ನ ಯಾವತ್ತೂ ಕ್ಷಮಿಸೋದಿಲ್ಲ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತ ವಸಂತ್ ಗಿಳಿಯಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಣ್ಣಪ್ಪನ ಪವಾಡ ಏನಂತ ಜನ ನೋಡಿದ್ದಾರೆ. ರುಂಡಮಾಲನ ಏನು ಶಕ್ತಿ ಏನು ಅನ್ನೋದು ಜಾಗತಿಕವಾದ ದರ್ಶನ ಆಗಿದೆ. ಧರ್ಮಸ್ಥಳ ಇನ್ನಷ್ಟು ಪ್ರಚನ್ನವಾಗಿ ಮಿನುಗ್ತಾ ಇದೆ. ಕೋಟ್ಯಾಂತರ ಭಕ್ತರು ಮತ್ತೆ ಮತ್ತೆ ಧರ್ಮಸ್ಥಳದ ಕಡೆಗೆ ಸಾಗಿ ಬರ್ತಾ ಇದ್ದಾರೆ. ಪಾಪ ಸುಜಾತ ಭಟ್ ಎನ್ನುವಂತ ಒಂದು ಹೆಣ್ಣು ಮಗಳನ್ನ ಇವರು ತಮ್ಮ ದಾಳವಾಗಿ ಬಳಸ್ಕೊಂಡ್ರು. ಕರ್ಕೊಂಡೋಗಿ ತಿಮರೋಡಿಯ ಬೂಡು ಅಂತ ಕರೆಯುವಂತ ಗೂಡ್ನಲ್ಲಿ ಕೂರಿಸ್ಕೊಂಡ್ರು. ಇವಾಗ ಬೀದಿ ಪಾಲ್ ಮಾಡಿದ್ದಾರೆ. ಆ ಹೆಂಗಸನ್ ಇನ್ನು ಜೈಲಿಗೆ ತಗೊಂಡೋಗಿ ಹಾಕ್ತಾರೆ. ಯಾವುದೋ ಒಂದು ನಿಷ್ಪಾಪಿ ಹೆಣ್ಣು ಮಗಳು ತನ್ನ ಯಾವುದೋ ಕುಟುಂಬದ ವ್ಯಾಜ್ಯವನ್ನ ಪರಿಹಾರ ಮಾಡಿಕೊಡಿ ಅಂತ ಬಂದಾಗ ಈ ರೀತಿ ಅವಳ ಏನು ಅಸಹಾಯಕತೆಯನ್ನ ದುರುಪಯೋಗ ಪಡಿಸಿಕೊಂಡು ಒಂದು ಕ್ಷೇತ್ರದ ವಿರುದ್ಧ ದಾಳವಾಗಿ ಬಳಸ್ಕೊಳ್ಳೋದಿದೆಯಲ್ಲ, ಇಷ್ಟು ನೀಚರನ್ನ ನಾನು ನೋಡ್ಲಿಲ್ಲ ಇವತ್ತಿನ ತನಕ. ಅದರಲ್ಲಿ ಗಿರೀಶ್ ಮಟ್ಟಣ್ಣ ಮತ್ತೆ ತಿಮರೋಡಿ ಅಂತವರು ನಿಜವಾದ ಅತ್ಯಂತ ವಿಕೃತ ಅಂತ ಇರುವಂತ ವ್ಯಕ್ತಿಗಳು. ಗಿರೀಶ್ ಮಟ್ಟಣ್ಣ ಅಂತೂ ಒಬ್ಬ ಸೈಕೋಪಾತ್, ಆತ ಸ್ಯಾಡಿಸ್ಟ್. ಅವನ ಏನು ಸ್ಯಾಡಿಸಮ್ಮಿನ ಕಾರಣಕ್ಕೆ ಇವತ್ತು ಇದೆಲ್ಲ ಆಗಿದೆ. ಮಹೇಶ್ ತಿಮರೋಡಿ ಹೋರಾಟ ಮಾಡಿಕೊಂಡು ಭಾಷಣ ಮಾಡಿಕೊಂಡು ಏನೋ ಒಂದು ಸೌಜನ್ಯ ಹೋರಾಟ ಅಂತ ಹೇಳ್ಕೊಂಡು ಅದರಲ್ಲಿ ಏನೋ ಒಂದು ಕ್ರೆಡಿಟ್ ತಗೊಳಕ ಆತನಿಗೆ ರಾಜಕೀಯವಾದ ಆಕಾಂಕ್ಷೆ ಇತ್ತು. ತನ್ನ ಬೀಡ್ನಲ್ಲಿ ಅಲ್ಲೇ ಏನು ಅದು ಧರ್ಮಕ್ಷೇತ್ರ, ನಾನು ಧರ್ಮಾಧಿಕಾರಿ, ಆತ ಜನಿವಾರ ಎಲ್ಲ ಹಾಕೊಂಡಿದ್ದ, ನಾಗಂಗೆಲ್ಲ ಪೂಜೆ ಮಾಡ್ಕೊಂಡಿದ್ದ,
ನಾನೇ ಧರ್ಮಾಧಿಕಾರಿ ಅಂತ ಕರ್ಕೋತಾ ಇದ್ದ, ಚಪ್ಪಲಿ ಹಾಕಲ್ಲ, ಕುಡಿಯೋದೆಲ್ಲ ಬಿಟ್ಬಿಟ್ಟಿದ್ದ. ಅವನಿಗೆ ಏನೊಂದು ಭ್ರಮೆಗಳಿತ್ತು, ಅವ್ನು ಮಾಡ್ಕೊಂತಿದ್ದ. ಇವನು ಎಂಟರ್ ಆಗಿ, ಯಾರು ಗಿರೀಶ್ ಮಟ್ಟಣ್ಣ ಎಂಟರ್ ಆಗಿ ಒಟ್ಟಾರೆ ಇಡೀ ಧರ್ಮ ಕ್ಷೇತ್ರವನ್ನೇ ಟಾರ್ಗೆಟ್ ಮಾಡಿಕೊಂಡು ಭಯೋತ್ಪಾದಕರ ಜೊತೆ ನಂಟನ್ನು ಬಳಸ್ಕೊಂಡಿದ್ದಾನೆ. ನನಗೆ ಬಲವಾದಂತ ಒಂದು ಅನುಮಾನ ಇದೆ. ಅವನು ಸಿರಿಮನೆ ಗೆಸ್ಟ್ ಹೌಸ್, ಸಿರಿಗೌರಿ ಫಾರ್ಮ್ ಅಂತೇನೋ ಮಾಡ್ಕೊಂಡಿದ್ದಾನೆ. ಅದು ಒಂದು ಭಯೋತ್ಪಾದಕರ ಒಂದು ಚಟುವಟಿಕೆಯ ಕೇಂದ್ರ ಆಗಿರಬಹುದು. ಅಲ್ಲಿಗೆ ಅದು ಮೊದಲು ನಕ್ಸಲೈಟ್ಸ್ ಇದ್ದಂತ ಜಾಗ, ಅದು ಆದಿವಾಸಿಗಳ ಜಾಗವನ್ನ ಬೇರೆ ಬೇರೆ ರೀತಿಯಲ್ಲಿ ತನ್ನ ವಶಕ್ಕೆ ತಗೊಂಡು ಒಂದು ರೆಸಾರ್ಟ್ ಹೆಸರು, ಅದೇನು ದೊಡ್ಡ ಬಿಸಿನೆಸ್ ಆಗ್ತಾ ಇಲ್ಲ, ದೊಡ್ಡ ಅಡ್ವರ್ಟೈಸ್ಮೆಂಟ್ಸ್ ಇಲ್ಲ ಅದಕ್ಕೆ. ಇವನ ನೆಟ್ವರ್ಕ್ ನಿಂದಲೇ ಬರುವರು ಅಂತ ಹೇಳಿದ್ರೆ ಬಹುಶಃ ಇದು ಭಯೋತ್ಪಾದಕರ ಒಂದು ಅಡಗುದಾಣ ಆಗಿದೆ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಲಿಕ್ಕೆ ಬಂದಂತ ವ್ಯಕ್ತಿಗೆ ಧರ್ಮಸ್ಥಳ ಟಾರ್ಗೆಟ್ ಆಗಿತ್ತು ಅಂದ್ರೆ ಇದರ ಹಿಂದೆ ಗಿರೀಶ್ ಮಟ್ಟಣ್ಣ, ಶಶಿಕಾಂತ್ ಸೆಂಥಿಲ್ ಎಲ್ಲ ಇದಾರೆ ಅನ್ನೋದು ನನ್ನ ಡೌಟ್. NIA ತನಿಖೆ ಮಾತ್ರ ಇದನ್ನ ಬಹಿರಂಗಪಡಿಸಿದೆ. ಅವನಿಗೆ ಒಂದು 5.5 ಲಕ್ಷ ರೂಪಾಯಿ ಕೊಟ್ಟಿದೆ. ಅವನಿಗೆ 5.5 ಲಕ್ಷ ದೊಡ್ಡದು. ಇದರಿಂದ ಕೋಟಿಗಟ್ಟಲೆ ದುಡ್ಡು ಫ್ಲೋ ಆಗಿದೆ. ನಿಮಗೆ ಪ್ರತಿದಿನ ತಿಮರೋಡಿ ಮನೆಯಲ್ಲಿ ಒಂದು ಬಾಡಿಗೆ ರೌಡಿಗಳೆಲ್ಲ ಇರ್ತಾ ಇದ್ರಲ್ಲಿ. ಹಿಂದೆ 4 ಬಾಡಿಗಾರ್ಡ್ ಹಾಕೊಂಡು ತಿರುಗ್ತಾ ಇದ್ದ. ಇವನ್ ಕೋರ್ಟಿಗೆ ಹೋದ್ರೆ ಹಿಂದೆ 15-20 ಕಾರ್ಗಳು ಬರ್ತವೆ, ಅದಕ್ಕೆ ಡೀಸೆಲ್ ಹಾಕಬೇಕು. 45 ಯೂಟ್ಯೂಬರ್ಗಳನ್ನು ಸಾಕೊಂಡಿದ್ದ. ಇವನಿಗೆ ಕಾವಲು ನಾಯಿಗಳಿದ್ದಾರೆ. ಇದಕ್ಕೆಲ್ಲ ಇವರಿಗೆಲ್ಲ ಖರ್ಚಿಗೆ ದುಡ್ಡು ಬರ್ತಿತ್ತು. ಅವನೊಬ್ಬ AI ಮಾಡಿದಂತ ಏನು ಮೊಹಮ್ಮದ್ ಸಮೀರ್ ಮುಲ್ಲಾ, ಅವನಿಗೆ ಎಷ್ಟು ದುಡ್ಡು ಕೊಟ್ರು? ಅವನನ್ನ ನಜ್ಮಾ ಚಿಕ್ಕನೆರಳೆ ಶಶಿಕಾಂತ್ ಸೆಂಥಿಲ್ಗೆ ಗಿರೀಶ್ ಮಟ್ಟಣ್ಣಂಗೆ ಇಂಟ್ರೊಡ್ಯೂಸ್ ಮಾಡಿಕೊಡೋದು. ಇದು ಲೆಫ್ಟಿಸ್ಟ್ಗಳು ರೈಟ್ ವಿಂಗ್ ಅಲ್ಲಿ ಇದ್ದವರನ್ನ ಬಳಸಿಕೊಂಡು ಮಾಡಿದಂತ ತಂತ್ರ.